ಹಾಯ್ ನಮಸ್ತೆ ಸ್ನೇಹಿತರೆ. ಯಾರಪ್ಪ ಇದು ಅಂತ ನೋಡ್ತಾ ಇದ್ದೀರಾ? ಇದು ಬಂದು ಸೌಮ್ಯಶ್ರೀ ಅಕ್ಕ. ಸುಮಾರು ದಿವಸಗಳಿಂದ ಅವರು ನಮ್ಮ ಮನೆಗೆ ಬರಬೇಕು ಅನ್ಕೋತಾ ಇದ್ರು, ಆಗ್ತಾ ಇರಲಿಲ್ಲ. ಸುಮಾರು ಸಲ ನಾನು ಕೂಡ ಅವರನ್ನು ಕರೆದಿದ್ದೆ, ಅಕ್ಕ ಬನ್ನಿ ಪೂಜೆಗಳಿಗೆ ಹೇಳಿದ್ದೆ. ಮತ್ತು ಸುಮ್ಮನೆ ನಾರ್ಮಲ್ಲಾಗೂ ಬನ್ನಿ ಅಕ್ಕ ಒಂದಿನ ಸಂಡೇ ಅಂತೇಳಿದೆ. ಅವ್ರು ಬರ್ತಾರೆ ಅಂತ ಎಲ್ಲ ಹೇಳಿ ಅಡುಗೆ ಎಲ್ಲ ಮಾಡ್ಕೊಂಡು ವೆಯ್ಟ್ ಮಾಡ್ತಿದ್ದೆ. ಸೊ ಅವತ್ತು ಅವ್ರು ಏನೋ ಒಂದು ಪ್ರಾಬ್ಲಮಿಂದ ಬರೋಕ್ಕಾಗಿರಲಿಲ್ಲ. ನಿಜವಾಗ್ಲೂ ಅವ್ರು ನಮ್ಮ ಮನೆಗೆ ಬಂದಿದ್ದು ನನಗೆ ತುಂಬಾ ಖುಷಿ ಆಯಿತು. ಖುಷಿಗಿಂತ ಕಾರಣ ರಾಯರು ಯಾವಾಗ ಅವರು ಒಂದು ದಿನ ನನಗೆ ಹೇಳಿದರು, ರಾಯರು ಯಾವಾಗ ನಿಮ್ಮ ಮನೆಗೆ ಬರಬೇಕು, ಯಾವಾಗ ನಿಮ್ಮ ಮನೆಯಲ್ಲಿ ಅನ್ನೋದು ಋಣ ಇರುತ್ತೆ ಆವತ್ತಷ್ಟೇ ಅಪ್ಪ ಬರೋಕ್ಕಾಗೋದು ನಿಮ್ಮ ಮನೆಗೆ, ಖಂಡಿತವಾಗ್ಲೂ ಬಂದೇ ಬರ್ತೀನಿ ಅಂತ ಹೇಳಿದರು. ಸೊ ನಮ್ಮ ಏರಿಯಾದಲ್ಲಿ ಅವ್ರಿಗೊಂದು ಪ್ರಮೋಷನ್ ಇತ್ತು. ಅವ್ರ ಮನಸ್ಸಿಗೆ ಅನ್ನಿಸ್ತಂತೆ, ಇಷ್ಟು ದೂರ ಬಂದಿದ್ದೀನಿ, ಯಾಕೆ ನಾನು ಭವ್ಯವ್ರ ಮನೆಗೆ ಹೋಗಬಾರ್ದು, ಸರಿ ಹೋಗ್ಬಿಟ್ಟು ಬರೋಣ ಅಂಥೇಳಿ ನನಗೆ ಅವ್ರು 6:30ನಲ್ಲಿ ಫೋನ್ ಮಾಡಿದ್ರು, ಭವ್ಯವರೇ ಇದ್ದೀರಾ ಮನೆಯಲ್ಲಿ, ಬರ್ತಾ ಇದ್ದೀನಿ ಅಂತ. ನಾನು ಇನ್ನೂ ಕೆಲಸದಿಂದ ಬರ್ತಾಯಿದ್ದೆ. ಬನ್ನಿ ಅಕ್ಕ, ಆಯಿತು ನೀವು ಬರೋಷ್ಟರಲ್ಲಿ ನಾನು ಬರ್ತೀನಿ. ಎಷ್ಟೊತ್ತಾಗುತ್ತೆ ಅಂದರೆ ಒಂದು 7:30-8 ಗಂಟೆ ಆಗುತ್ತೆ, ನಾನು ನಿಮ್ಮ ಏರಿಯಾದಲ್ಲೇ ಇದ್ದೀನಿ ಅಂತಂದರು. ಸೊ ಬರ್ತಿದ್ದಾರೆ ಅಂತ ಖುಷಿ ಆಯಿತು. ನಿಜವಾಗ್ಲೂ ಎಷ್ಟೋ ಜನ ಇವ್ರ ಹತ್ರ ಮಾತಾಡಬೇಕು, ಇವ್ರ ಜೊತೆಗೆ ಇರಬೇಕು, ಇವ್ರ ಮನೆಗೆ ಹೋಗಬೇಕು ಅಂತ ಆಸೆ ಪಡೋರು ತುಂಬ ಜನ ಇದ್ದಾರೆ. ಏನೋ ಗೊತ್ತಿಲ್ಲ, ರಾಯರು ಋಣ ನನ್ನ ಜೊತೆಯಲ್ಲಿ ಅವ್ರು ಇರೋ ಥರ, ನನ್ನ ಜೊತೆ ಪ್ರೀತಿ ವಿಶ್ವಾಸದಿಂದ ಮಾತಾಡೋ ಥರ ರಾಯರು ಒಂದು ವರ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಇವತ್ತು ನನಗೆ ಇನ್ಸ್ಟಾಗ್ರಾಮಲ್ಲಿ ಏನು 55,000 ಜನ ಫಾಲೋವರ್ಸ್ ಇದ್ದಾರೆ. ಏನಿವತ್ತು 4 ಜನ ನನ್ನನ್ನು ರೋಡಲ್ಲಿ ಹೋಗ್ತಿರ್ಬೇಕಾದ್ರೆ ನಿಲ್ಲಿಸಿ, ನೀವು ಭವ್ಯಗೌಡ ಅಲ್ವಾ, ರಾಯರ ಪೂಜೆ ತುಂಬ ಚೆನ್ನಾಗಿ ಮಾಡ್ತೀರಾ ಅಂತೆಲ್ಲ ಏನು ಈ ಪ್ರೀತಿ ವಿಶ್ವಾಸ ಎಲ್ಲ ಕೊಡ್ತಾರೆ, ಅದಕ್ಕೆಲ್ಲ ಕಾರಣ ನನಗೆ ಈ ಅಕ್ಕನೇನೆ. ಈ ಅಕ್ಕ ಅಂತ ಹೇಳೋದಕ್ಕಿಂತ ನನಗೆ ಒಂದು ಗುರುವಾಗಿ ಅವರು ಜೊತೆಯಲ್ಲಿ ನಿಂತ್ಕೊಂಡು ಈ ಥರ ಎಲ್ಲ ಈ ಥರ ವೀಡಿಯೋಸ್ ಮಾಡಿ, ಈ ಥರ ನೀವು ಮಾತಾಡಿ ಅಂಥೇಳಿ ನನಗೆ ಒಂಥರ ಯಾವ ಥರ ಅಂತಂದರೆ, ನಾನು 12 ಗಂಟೆ ರಾತ್ರಿನಲ್ಲಿ ಅವ್ರಿಗೆ ಫೋನ್ ಮಾಡಿ, ಅಕ್ಕ ನಂಗೆ ಒಂಚೂರು ಎಡಿಟ್ ಮಾಡೋದು ಗೊತ್ತಾಗ್ತಾ ಇಲ್ಲ, ಹೆಂಗೆ ಎಡಿಟ್ ಮಾಡೋದಂದರೆ, ಪಾಪ ಅವ್ರು ಇನ್ನೂ ಒಂದು ಫೋನಿಂದ ವೀಡಿಯೋ ಕಾಲ್ ಮಾಡಿ ಈ ಥರ ಮಾಡಬೇಕು, ಈ ಥರ ವಾಯ್ಸ್ ಕೊಡಬೇಕು ಅಂಥೇಳಿ ನನಗೆ ತುಂಬ ಸಪೋರ್ಟ್ ಮಾಡಿದ್ರು. ಆದರೆ ಆವತ್ತು ಅವರು ಹೇಳಿದ್ದು ಕೆಲವೊಂದೊಂದು ಮಾತುಗಳು ನನ್ನ ತಲೆಗೆ ಹಾಕ್ಕೊಂಡು ಇವತ್ತಿನವರೆಗೂ ನಾನು ಏನು ಅವ್ರ ಮಾತು ನನಗೆ ಹೇಳಿದ್ದಾರೆ, ಇವತ್ತಿನವರೆಗೂ ನನ್ನ ತಲೆಯಲ್ಲಿ ಅದೇ ಮಾತುಗಳಿದೆ. ಅದೇ ಪ್ರಕಾರನೇ ನಾನು ವೀಡಿಯೋಸ್ಗಳು ಮಾಡ್ತಾ ಹೋಗ್ತಾ ಇದ್ದೀನಿ. ಸುಮಾರು ಅಕ್ಕ ನನಗೆ ಪರಿಚಯ ಆಗಿ 4 ವರ್ಷ ಆಯಿತು. ನಾವು ದಿನ ಫೋನಲ್ಲಿ ಮಾತಾಡಿಲ್ಲ ಅಂದರೂ ವಾರಕ್ಕೆ 2 ಸಲ 3 ಸಲ ಮಾತಾಡಿದ್ರು ಕೂಡ ನಮ್ಮಿಬ್ಬರ ಮಧ್ಯೆ ಅದೇ ಪ್ರೀತಿ ವಿಶ್ವಾಸ ಇದೆ. ಯಾವತ್ತೂ ಕೂಡ ನಮ್ಗಳ ಮಧ್ಯೆ ಮನಸ್ತಾಪ ಬಂದಿಲ್ಲ. ನಾವು ಯಾವಾಗ ಅತಿ ಮಾಡ್ಕೋತೀವಿ ಆ ಅಮೃತ ಕೂಡ ವಿಷ ಆಗುತ್ತೆ ಅಂತ ಹೇಳ್ತಾರಲ್ಲ, ಅದೇ ಥರ ತುಂಬ ಜನ ಅಕ್ಕನ ಹತ್ರ ಬುದ್ಧಿ ಕಲ್ತಿರೋರು, ಈಗ ಏನು ಗೊತ್ತಿಲ್ಲದೆ ಇರೋರು ದಡ್ರ ಥರ ಅವ್ರ ಜೊತೆ ಬರ್ತಾರೆ, ಅವ್ರ ಮನೆಗೆ ಬರ್ತಾರೆ, ಎಲ್ಲ ತಿಳ್ಕೊತಾರೆ, ಎಲ್ಲ ಕಲ್ತ್ಕೋತಾರೆ. ಅಕ್ಕಂಗೆ ಮೋಸ ಮಾಡೋಗಿರೋರೆ ತುಂಬ ಜನ ಇದ್ದಾರೆ. ಯಾಕಂದರೆ ನಾನು ಕೆಲವೊಂದೊಂದು ಕೇಳ್ಪಟ್ಟಿರೋ ಪ್ರಕಾರ ಅವರು ಸ್ವಲ್ಪ ಯಾವ ಥರ ಅಂದರೆ, ಸ್ವಲ್ಪ ಪ್ರೀತಿಯಿಂದ ಮಾತಾಡಿದ್ರೆ ಕಷ್ಟ ಅಂತ ಹೇಳ್ಕೊಂಡ್ರೆ ಅವರು ಕೈ ಹಿಡಿದು ಮುಂದೆ ಓಡಾಡ್ಸೋಕ್ಕೆ ನೋಡ್ತಾರೆ. ಯಾಕಂದರೆ ನನ್ನನ್ನೇ ಉದಾಹರಣೆ ತೊಗೊಳ್ಳಿ, ನಾನು ಯಾರೋ ಅವ್ರು ಯಾರೋ ಆಗಿದ್ವಿ. ಆ ಟೈಮಲ್ಲೇ 4 ವರ್ಷದ ಹಿಂದೆನೇ ನೀವು ಈ ಥರ ವೀಡಿಯೋಸ್ ಮಾಡಿ, ಯಾಕೆ ನೀವು ಬೇಜಾರಾಗಿ ಇರ್ತೀರಾ, ಯಾಕೆ ನೀವು ಈ ಥರ ವೀಡಿಯೋಸ್ ಮಾಡಬೇಡಿ ಅಂತೇಳಿ ಒಂದು ಗುರುಸ್ಥಾನದಲ್ಲಿ ನಿಂತ್ಕೊಂಡು ಇವತ್ತು ನನ್ನನ್ನು ಈ ಮಟ್ಟಕ್ಕೆ ಬೆಳೆಯೋದಕ್ಕೆ ಕಾರಣ, ನನ್ನನ್ನು ಅವರು ಜೊತೆಯಲ್ಲಿ ನಿಂತು ನನ್ನನ್ನು ಓಡಾಡಿಸ್ಲಿಲ್ಲ ಅಂದ್ರೂ ನಾನು ಹಿಂದೆಗಡೆ ನಿಂತು ನೀವು ಈ ಥರ ಮಾಡಿ, ನಾನು ಯಾವುದೋ ಒಂದೊಂದು ಸಲ ಸರಿಯಾಗಿ ಮಾಡಿಲ್ಲ ಅಂದರೆ ಟಕ್ಕನಂಗೆ ಫೋನ್ ಮಾಡಿ ಹೇಳ್ತಾರೆ, ಭವ್ಯವ್ರೆ ಇದನ್ನು ನೀವು ಒಂಚೂರು ನೆಕ್ಸ್ಟ್ ವೀಡಿಯೋದಲ್ಲಿ ಸರಿ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಏನೇ ಒಂದಿದ್ರೂ ಕೂಡ ಪಾಪ ನನಗೆ ಫೋನ್ ಮಾಡಿ ಹೇಳ್ತಾರೆ, ಈ ಥರ ಅಲ್ಲ ಈ ಥರ ಮಾಡಿ ಅಂತ. ಸೊ ಜನ ಯಾವ ಥರ ಅಂದರೆ, ನಮಗೆ ಒಳ್ಳೇದು ಬಯಸೋರಿಗೆ ಮೋಸ ಮಾಡೋರೆ ತುಂಬ ಜನ ಇರ್ತಾರೆ. ಇವರಿಂದ ಎಷ್ಟೋ ಜನ ಬುದ್ಧಿ ಕಲ್ತಿದ್ದಾರೆ, ಎಷ್ಟೋ ಜನ ಇವತ್ತು ಯಾರಂತ ಜನಕ್ಕೆ ಗೊತ್ತಿಲ್ಲದೆ ಇರೋರೆಲ್ಲ ಗುರ್ತಿಸ್ಕೊಂಡಿದ್ದಾರೆ. ಕೆಲಸ ಆಗೋವರೆಗೂ ಕಾಯವಾಸಿ ಕತ್ತೆ ಕಾಲಿಡಿ ಅಂದಂಗೆ ಅವ್ರುಗಳು 4 ಜನಕ್ಕೆ ಗುರ್ತಿಸ್ಕೊಳ್ಳೋವರೆಗೂ ಅಕ್ಕ ನೀವೇ ದೇವರು ಅಂತ ಹೇಳಿರೋರು ಇವತ್ತು ಅವಳು ಯಾರು ಇವಳು ಯಾರು ಅನ್ನೋ ಥರ ಮಾತಾಡ್ತಾರೆ. ಪಾಪ ಅವ್ರ ಬಗ್ಗೆ ಎಷ್ಟೋ ಜನ ಇವ್ರ ಹತ್ರ ದುಡ್ಡುಗಳು ಇಸ್ಕೊಂಡು ಮೋಸ ಮಾಡಿದ್ದಾರೆ. ನಾನು ಹೇಳ್ತೀನಿ ನೋಡಿ, ಅವರು ಕಷ್ಟಪಟ್ಟಿರೋ ದುಡ್ಡು ಅದು. ಅವರು ಕೂಡ ಒಂದು ಸಿಂಗಲ್ ಪೇರೆಂಟ್ ಆಗಿ ಮಗಳು ತಾಯಿನ ಸಾಕಬೇಕು ಅಂದರೆ ಈಗಿನ ಕಾಲದಲ್ಲಿ ಎಷ್ಟು ಕಷ್ಟ ಇರುತ್ತೆ. ಆದರೆ ಏನೋ ಫ್ರೆಂಡ್ಸು ಅಕ್ಕ ತಂಗಿ ಅಂದ್ಕೊಂಡು ಬಂದಿರೋರಿಗೆ ಅವರು ಸಹಾಯ ಮಾಡಿರ್ತಾರೆ. ನೋಡಿ, ಸಿಂಗಲ್ ಪೇರೆಂಟ್ಗಳು ದುಡ್ಡು ತಿಂದಿರೋರು ಯಾರೂ ಉದ್ಧಾರ ಆಗಲ್ಲ. ಪ್ರೆಸೆಂಟ್ ಅವ್ರು ಇವತ್ತು ಚೆನ್ನಾಗಿರ್ಬೋದು, ಮುಂದೆ ಒಂದಿನ ಖಂಡಿತವಾಗ್ಲೂ ಅನುಭವಿಸ್ತಾರೆ. ನೋಡಿ, ಇವತ್ತೆಲ್ಲ ನಾಳೆ ಕೊಡ್ತೀವಿ ಅಂತ ಹೇಳಬೇಕು, ಕೊಟ್ಟೇ ಇಲ್ಲ ಅಂತೇಳಿ ಮೋಸ ಮಾಡಿದ್ರೆ ಆ ದೇವರು ಕೂಡ ಮೆಚ್ಚಲ್ಲ. ಈಗ ಸಿಂಗಲ್ ಪೇರೆಂಟ್ಗಳಿಗೆ ಮೋಸ ಮಾಡಬಾರ್ದು, ಇರೋರಿಗೆ ಮೋಸ ಮಾಡಿ ಅಂತ ನಾನು ಹೇಳಲ್ಲ. ಆದರೆ ಸಿಂಗಲ್ ಪೇರೆಂಟ್ಗಳ ಕಷ್ಟ ಏನು ಅಂತ ಕಷ್ಟಪಡೋರಿಗಷ್ಟೇ ಅದು ಗೊತ್ತಿರುತ್ತೆ.
ಈ ವ್ಲಾಗು ನೋಡೋರು ಏನಪ್ಪ ಇವರು ಭವ್ಯಗೌಡವರು ಇವ್ರ ಬಗ್ಗೆ ಇಷ್ಟೊಂದು ಹೇಳ್ತಿದ್ದಾರೆ, ಬೆಕ್ಕಿಟ್ ಹಿಡಿತಿದ್ದಾರೆ, ಆ ಥರ ಈ ಥರ ಅಂತ ಅನ್ಕೋಬೋದು. ಸೊ ನಾನು ಏನು ನನ್ನ ನಾಲ್ಗೆ ಮೇಲೆ ಇರುತ್ತೆ ಅದೇ ಮಾತು ಹೇಳೋದು. ನಾನು ಬೇರೆಯವ್ರ ಥರ ಸ್ಟೋರಿಗಳಿಗೆ ಇನ್ಸ್ಟಾಗ್ರಾಮಲ್ಲಿ ನನ್ನ ಅಕ್ಕ ನನ್ನ ದೇವರು, ನನ್ನ ತಂಗಿ ನನ್ನ ಪ್ರಾಣ, ನನ್ನ ಫ್ರೆಂಡೇ ನನ್ನ ಜೀವನ, ನನ್ನ ವರ್ಡು ಅಂತ ಆ ಥರ ಎಲ್ಲ ಹಾಕ್ಕೊಳ್ಳಲ್ಲ. ಯಾಕಂದರೆ ನಾನು ಎಲ್ಲರ ಮೇಲೂ ಪ್ರೀತಿ ಮನಸ್ಸಲ್ಲಿರುತ್ತೆ. ತೋರ್ಕೆ ಜೀವನ ನಾನು ಯಾವತ್ತೂ ಮಾಡಲ್ಲ. ಅವ್ರಿಗೆ ಯಾವ ಜಾಗ ಕೊಡಬೇಕು ಸೌಮ್ಯಶ್ರೀ ಅಕ್ಕಂಗೆ ಆ ಜಾಗ ನಾನು ಕೊಟ್ಟಿದ್ದೀನಿ. ನಾನು ಬದುಕಿರೋವರೆಗೂ ಅವ್ರನ್ನ ನೆನೆಸ್ಕೋತೀನಿ. ಯಾಕೆ ಅಂದರೆ ಇವತ್ತು ನಾನು ಏನೋ ಪ್ರಮೋಷನ್ಗಳಲ್ಲಿ 4 ದುಡ್ಡು ತಿಂತಾ ಇದ್ದೀನಿ. ಈಗೇನೋ ನನ್ನ ಕಷ್ಟಕ್ಕೆ ಕೆಲವೊಂದೊಂದ್ಸಲಿ ಎಷ್ಟೋ ಸರಿ ನಾನು EMI ಕಟ್ಟಷ್ಟು ಪ್ರಮೋಷನ್ಗಳಲ್ಲಿ ದುಡ್ಡು ಬಂದಿರುತ್ತೆ. ಇವತ್ತು ನಾನು ಆ ದುಡ್ಡು ಸಂಪಾದನೆ ಮಾಡ್ತಾ ಇದ್ದೀನಿ ಅಂದರೆ ನನಗೆ ಕಾರಣ ಅವರೇ. ಯಾರಿಗೆ ಇವರು ಕೆಟ್ಟವರು, ಇವ್ರು ಹಂಗೆ ಹಿಂಗೆ ಅಂತ ಅಂದ್ಕೊಂಡ್ರು ನಾನು ತಲೆ ಕೆಡಿಸ್ಕೊಳ್ಳಲ್ಲ. ನನಗಂತೂ ಇವರು ಗುರುಗಳೇ, ಗುರುಸ್ಥಾನದಲ್ಲೇ ಇದ್ದಾರೆ. ಯಾವತ್ತಿದ್ರೂ ಅವ್ರ ಮೇಲೆ ನನಗೆ ಪ್ರೀತಿ ವಿಶ್ವಾಸ ಕಮ್ಮಿ ಆಗಲ್ಲ. ಸೊ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೋತೀನಿ. ಇಷ್ಟ ಇದ್ದರೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.